ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಈ ಜೀವನದಲ್ಲಿ ನಾವೆಲ್ಲರೂ ಹುಡುಕೋದು ಒಂದೇ ಅಲ್ವಾ? ಅದು ನಿಜವಾದ ಸಂತೋಷ. ಅದೆಲ್ಲಿ ಸಿಗುತ್ತೆ? ನಾನು ಡೈಲಿ ಫಾಲೋ ಮಾಡ್ತಾ ಇರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಪ್ರತಿದಿನ ನೀವು ಮಾಡಲೇಬೇಕಾಗಿರುವಂಥ 5 ಸರಳ ಸೂತ್ರಗಳನ್ನು ಇವುಗಳನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ನಿಜವಾದ ಸಂತೋಷ ಸಿಗುತ್ತೆ. ಮೊದಲನೇದಾಗಿ, ಸಣ್ಣ ಸಣ್ಣ ವಿಷಯಗಳಿಗೆ ಕೃತಜ್ಞತೆಯನ್ನು ತಿಳಿಸೋದು. ನಿಮಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದು. ದಿನದಲ್ಲಿ ಕನಿಷ್ಠ 3 ಸಣ್ಣ ವಿಷಯಗಳಿಗಾದರೂ ಕೃತಜ್ಞತರಾಗಿರೋದು. ಒಂದು ಕಪ್ ಕಾಫಿ ಇರ್ಬೋದು, ಅಥವಾ ಹಸಿರು ಮರಗಳಿರ್ಬೋದು. ಕೃತಜ್ಞತೆ ನಿಮ್ಮ ದೃಷ್ಟಿಕೋನವನ್ನು ಬದಲಿಸುತ್ತೆ, ನಿಮ್ಮೊಳಗೆ ಒಂದು ಪಾಸಿಟಿವಿಟಿಯನ್ನು ಹೆಚ್ಚಿಸುತ್ತೆ. ಮತ್ತು ಪ್ರೆಸೆಂಟಲ್ಲಿ ಅಂದರೆ ಪ್ರಸ್ತುತದಲ್ಲಿ ಬದುಕೋದು. ಈಗ ಎಂಬ ಕ್ಷಣದಲ್ಲಿ ಬದುಕೋದು. ಹಳೆಯದನ್ನು ನೆನೆದು ಚಿಂತೆ ಮಾಡದೆ, ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡದೆ ನಿಮ್ಮ ಗಮನವನ್ನು ನೀವು ಈಗ ಏನು ಮಾಡ್ತಾ ಇದ್ದೀರಾ ಆ ಕೆಲಸದ ಮೇಲೆ ಮಾತ್ರ ಇರಿಸೋದು. ಪ್ರತಿ ಕ್ಷಣವೂ ಕೂಡ ಪೂರ್ಣವಾಗಿ ಅನುಭವಿಸೋದು. ನೆಕ್ಸ್ಟ್, 3ನೇದು, ನಿಯಮಿತವಾಗಿ ದೈಹಿಕ ಚಟುವಟಿಕೆಯನ್ನು ಮಾಡೋದು. ನಿಮ್ಮ ದೇಹಕ್ಕೆ ಚಲನೆ ನೀಡಿ ದೈಹಿಕ ಚಟುವಟಿಕೆಯು ಸಂತೋಷದ ಹಾರ್ಮೋನ್ಗಳು ಅಂದರೆ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತೆ. ಕೇವಲ ಒಂದು 30 ನಿಮಿಷ ಯೋಗ ಅಥವಾ ವಾಕ್ ಮಾಡಿದರೂ ಕೂಡ ದೇಹ ಆರೋಗ್ಯವಾಗಿರುತ್ತೆ, ಮನಸ್ಸು ತಾನಾಗಿ ಸಂತೋಷವಾಗಿರುತ್ತೆ. ಇನ್ನು 4ನೇದು, ಇತರರಿಗೆ ಸಹಾಯ ಮಾಡೋದು. ಇನ್ನೊಬ್ಬರಿಗೆ ಸಹಾಯ ಮಾಡಿ ಸ್ವಾರ್ಥವನ್ನು ಬಿಟ್ಟು ಇತರರ ಮುಖದ ಮೇಲೆ ನಗು ತರಲು ಪ್ರಯತ್ನ ಮಾಡಿ. ಸಣ್ಣ ಸಹಾಯದಿಂದ, ದಾನದಿಂದ ಸಿಗುವ ಆತ್ಮತೃಪ್ತಿಯೇ ನಿಜವಾದ ಸಂತೋಷ. ದಯೆ ತೋರಿದಾಗ ಆ ಸಂತೋಷ ನಿಮ್ಮ ಹೃದಯವನ್ನು ತುಂಬುತ್ತೆ. ಇನ್ನು ಲಾಸ್ಟ್ 5ನೇದು, ನಿಮ್ಮ ಹವ್ಯಾಸಗಳಿಗೆ ಸಮಯ ನೀಡಿ. ನಿಮಗೆ ಇಷ್ಟವಾದದ್ದನ್ನು ಮಾಡಿ. ಕೆಲಸ, ಮನೆ ಜವಾಬ್ದಾರಿಗಳ ಮಧ್ಯೆ ನಿಮಗೆ ಖುಷಿ ಕೊಡುವ ಹವ್ಯಾಸಗಳನ್ನು ನೀವು ಮರೆತುಬಿಟ್ಟಿರ್ತೀರ. ಹಾಡು ಕೇಳೋದು, ಚಿತ್ರ ಬಿಡಿಸೋದು, ಓದೋದು, ಬರೆಯೋದು. ಪ್ರತಿದಿನ ಇಂಥದ್ದಕ್ಕೆ ಸ್ವಲ್ಪ ಸಮಯವನ್ನು ನೀಡಿ. ನಿಮ್ಗೆ ಯಾವುದಿಷ್ಟನೋ ಅದು ಕೆಲಸ, ಇಲ್ಲ ಡ್ಯಾನ್ಸ್, ಕತೆ ಬರೆಯೋದು, ಈ ರೀತಿ ಆಧ್ಯಾತ್ಮಿಕ ಅಧ್ಯಯನಗಳನ್ನು ಗ್ರಂಥಗಳನ್ನು ಅಧ್ಯಯನ ಮಾಡೋದು. ಇದು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ರಿಫ್ರೆಶ್ಮೆಂಟನ್ನು ನೀಡುತ್ತೆ. ಹಾಗಾದರೆ ಇಂದಿನಿಂದಲೇ ಈ 5 ಸೂತ್ರಗಳನ್ನು ಪಾಲಿಸಿ. ನೆನಪಿಡಿ, ಸಂತೋಷ ಎನ್ನುವುದು ಹೊರಗಿನ ವಸ್ತುವಲ್ಲ, ಅದು ನಮ್ಮೊಳಗೇ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟ್ ನೀವು ಚೇಂಜ್ ಆಗಿದ್ದೀರಾ ಅಂದರೆ ಅಷ್ಟೇ ನಂಗೆ ಖುಷಿ ಇರುತ್ತೆ. ಇದು ನಿಸ್ವಾರ್ಥವಾಗಿ ಮಾಡ್ತಿರೋಂಥ ವಿಡಿಯೋ. ಯಾಕಂದರೆ ಈ ವಿಡಿಯೋ, ಪ್ರತಿಯೊಂದು ವಿಡಿಯೋಗಳು, ನನ್ನ ಮಾತುಗಳು ಕೃಷ್ಣನಿಗೆ ಸಮರ್ಪಣೆಯಾಗಿರುತ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.